ಅಂತಾನೋ ಕೇಳಿಸ್ಕೊಳ್ಳಿ. ಆದ್ರೆ ನೀವು ನಮ್ಮಿಬ್ಬರನ್ನು ದೂರ ಮಾಡಕ್ಕಾಗ್ದೆ, ಒಂದು ಮಾಡಕ್ಕಾಗ್ದೆ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅವಳಲ್ಲಿ ಇರ್ಬೇಕು ಅಂದ್ರೆ ಡಿವೋರ್ಸ್ ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ಲು. ಕೇಳಿಸ್ಕೊಂಡ್ಯಾ? ಅವನು ಹೇಳುದ್ನ? ನನ್ನ ಮಗ ಕಣೆ ಅವನು. ತಪ್ಪೋ ಸರಿನೋ ಗೊತ್ತಿಲ್ಲ. ತಾಳಿ ಕಟ್ಟಿರೋ ನಾನು, ಕಟ್ಟಿಸ್ಕೊಂಡಿರೋ ಅವಳು, ಇಬ್ರು ಸಮಾಜದ ದೃಷ್ಟಿಲಿ ಗಂಡ ಹೆಂಡ್ತಿನೇ. ಮಾವ, ಎಷ್ಟೋ ಜನಕ್ಕೆ ನ್ಯಾಯ ಒದಗಿಸಿದಿರ. ಯಾವುದೇ ಸಮಸ್ಯೆ ಬಂದ್ರೂ ನೀವು ನೋಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನೀವೇ ಜೊತೆಗಿತ್ಕೊಂಡು ನಮ್ಮನ್ನು ದೂರ ಮಾಡಿದ್ರಿ ಅನ್ನೋ ಅಪವಾದ ನಿಮಗ್ ಬೇಡ ಮಾವ. ಅದಕ್ಕೆ ನಾನು ನಿರ್ಧಾರ ತಗೊಂಡಿದ್ದೀನಿ. ಏನ್ ನಿರ್ಧಾರ? ನಾನು ಇಲ್ಲಿರಬಾರ್ದು ಅನ್ಕೊಂಡಿದ್ದೀನಿ. ಏ ಸೀನು, ಎಲ್ಲಿಗೆ ಹೋಗ್ತೀಯ ನೀನು? ಎಲ್ಲರಿಂದ ದೂರ. ಅರ್ಥ ಆಗೋ ತರ ಹೇಳ್ಸಿನು. ಶಾಶ್ವತವಾಗಿ ನಿಮ್ಮೆಲ್ಲರಿಂದ ದೂರ ಹೋಗ್ಬಿಡೋಣ ಅನ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ಯೋ ನೀನು? ಶಾಶ್ವತವಾಗಿ ಅಂದ್ರೆ ಏನು ಅದು? ಸತ್ತು ಹೋಗ್ಬಿಡ್ತೀನಿ ಅಂತ. ಅಯ್ಯೋ, ನಾನಿಲ್ಲ ಅಂದ್ರೆ ಅವಳು ಸಂತೋಷವಾಗಿರ್ತೀನಿ ಅಂತ ಹೇಳಿದ್ಲು. ಆದ್ರೆ ಅವಳು ನನ್ನ ಜೀವನದಲ್ಲಿ ಇಲ್ಲ ಅಂದ್ರೆ ನನ್ನ ಜೀವ ಸಹಿತ ಇರಲ್ಲ ಅತ್ತ. ಏನ್ ಮಾತಾಡ್ತಿದ್ಯಾ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ ಮಾವ. ಒಂದ್ ವೇಳೆ ಡಿವೋರ್ಸ್ ಕೊಡೋದು ಅಂತ ಬಂದ್ರೆ ನಾನ್ ಕಟ್ಟಿರೋ ತಾಳಿನ ಅವಳು ತನ್ನ ಕೈಯಾರೆ ತೆಗೆಯೋದನ್ನ ನಾನು ನೋಡಕ್ಕಾಗಲ್ಲ. ಅದೇ ನನ್ನ ಪ್ರಾಣ ಹೋದ್ರೆ ಎಲ್ಲರೂ ಬಂದು ನನ್ನ ಶವ ನೋಡೋದಷ್ಟೇ ಅಲ್ಲದೇನೆ